It's not a joke. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ಲಾಸ್ಟ್ ಟೈಮೇ ನಿಮಗೆ ಹೇಳಿದೆ ಎಕ್ಸಿವಿನ ರಿವ್ಯೂ ಮಾಡ್ತೇನೆ ಅಂದ್ಕೊಂಡು ಹೇಳಿ. ನಮ್ಮ ಗಾಡಿ ಇತ್ಕೊಂಡು ಅದು ರಿವ್ಯೂ ಆಯಿತು. ಈಗ ನೆಕ್ಸ್ಟ್ ಈ ಗಾಡಿನ ರಿವ್ಯೂ ಮಾಡ್ತಿದ್ದೆ. ಎಲ್ಲಿಂದ ಹೇಳೋದನ್ನು ಹೇಳಿದ್ರೆ, ಇದು 2014 XUV 500 W8. ನಾವು ಕೂಡ ಇದು ಸೆಕೆಂಡ್ ಹ್ಯಾಂಡೇ ತಗೊಂಡದ್ದು. ಇದು ಒಂದು ಇದರಲ್ಲಿ ನಮಗೆ ಇಷ್ಟ ಆದ ಅಂತಂದೇಳಿ ಹೇಳಿದ್ರೆ, ಆಲ್ಮೋಸ್ಟ್ ಎಲ್ಲ XUV ಬರ್ಬೋದು. 4x2, ಇದು 4x4 ಅಂದರೆ ನಿಮಗೆ 4 ವೀಲ್ಸ್ ಡ್ರೈವ್ ಇರುತ್ತೆ. 4x4 ಅಂದ್ರೆ ತಾರ್ ಥರ ಆ ಕ್ಯಾರೆಕ್ಟರ್ ಗಾಡಿ ಇದು. ನಾವು ಇದರಲ್ಲೇ ಸೆಟ್ಟಿಂಗ್ ಇತ್ತು ಅಂತಂದೇಳಿ ಹೇಳಿದ್ರೆ, 4x4 ಈಗ ಐಕಣ್ಲಕ್ಕು 4x ತೆಗೆದು 2x ಐಕಣ್ಲಕ್ಕೆ. ನಾವೀಗ 2 ವೀಲ್ ಡ್ರೈವಾಗಿ ಮಾತ್ರ ಇತ್ತು. ಅದು ನಿಮಗೆ ಒಳಗಡೆ ತೋರಿಸ್ತೆ. ಫ್ರಂಟಿಂದ ಕಾಮ್ದಾರ್ ನೋಡಿ, ಈ ವೀಲ್ಸ್ ನಾವು ಇದನ್ನು ಎಂತ ಮಾಡೋದಂದ್ರೆ ಹೇಳಿದ್ರೆ, ಫಸ್ಟ್ ಇದ್ರ ಒಳಗಿಂದ ಇಲ್ಲಿ ನೋಡಿ ಗ್ರಿಲ್ಸ್ ನೋಡಿ, ಇದೆಲ್ಲ ಬ್ಲ್ಯಾಕ್ ಮಾಡಿತ್ತು. ಕಡಿಕೆ ಇದರ ಹೆಡ್ಲೈಟ್ಸ್ ಕೂಡ ಚೇಂಜ್ ಮಾಡಿತ್ತು. ನಿಮ್ಗೆ ಹೆಡ್ಲೈಟ್ಸ್ ತೋರಿಸ್ತೆ ಹೆಂಗೆ ಮಾಡಿದೆ ನೋಡಿ ಹೇಳಿ. ಮುಂದೆ ನೋಡಿ ನಮ್ಮ ಬ್ರದರ್ಸಿಂದು ಇದು. ಅದು ಬಿಟ್ಟರೆ ನಿಮಗೆ ಸೈಡಿಗೆ ಬನ್ನಿ ತೋರಿಸ್ತೆ. ಮೆಕ್ವೀಲು ಇದರಲ್ಲಿ ಬಂದದ್ದು ಮೆಕ್ವೀಲು ಎಷ್ಟು 17 ಇಂಚು. ಇದು 17 ಇಂಚ್ ಮೆಕ್ವೀಲು. ನನಗಿಂತ ಒಂದು ಜಾಸ್ತಿ ಇದೆ. 17 ಇಂಚ್ ಮೆಗ್ವಿಲ್ ಇದು. ಅದು ರೆಡ್ಡು ನಾವು ರೇಡಿಯಂ ಮಾಡಿಸೋದು, ಅಂದರೆ ಸ್ವಲ್ಪ ಚಂದ ತೋರಲಿ ಅಂತ ಹೇಳಿ ಮಾಡಿಸಿದ್ದು. ಇದಕ್ಕೂ ಕೂಡ ಕಾರ್ಬನ್ ಫೈಬರ್ ಮಾಡಿಸಿದ್ದು ಕಾಣಿ. ಸೇಮ್ ಇದು ನಾನೇ ಮಾಡಿಸೋದು ಕಾರ್ಬನ್ ಫೈಬರ್. ಕಡೆಗೆ ಅದು ಬಿಟ್ಟರೆ ನಿಮಗೆ ಹ್ಯಾಂಡಲ್ ಗಾರ್ಡ್ಸಲ್ಲಿ ಕಾರ್ಬನ್ ಫೈಬರು. ಇದು ಗಾಡಿ ಸೈಜ್ ಸ್ವಲ್ಪ ದೊಡ್ಡದಾದ್ರಿಂದ 10ಕ್ಕೆ ಸ್ವಲ್ಪ ಈಸಿಯಲ್ಲಿ ಅಂತಂದು ಹೇಳಿ ಇದಕ್ಕೆ 10ಕ್ಕೆ ಇದು ಕೊಟ್ಟಿರು. ಅದೀಗ ಮಳೆ ಬಿದ್ದು ಸ್ವಲ್ಪ ಕರ್ಕರ್ ಶಬ್ದ. ಇಲ್ಲಿ ಇದಕ್ಕೆ ಎಂತಂತಂದೇಳಿ ಹೇಳಿದ್ರೆ, ಗೊತ್ತಿದ್ರೆ ನಿಮ್ಗೆ ಕಮೆಂಟ್ ಮಾಡಿ. ನಂಗೆ ಗೊತ್ತಿಲ್ಲ ಇದಕ್ಕೆ ದಿಕ್ಸೂಚಿ ಅಂತ ನಾವು ಕರೀತು. ಯಾರು ನಿಮ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಅಂತ ಅಂದ್ಕೊಂಡೇಳಿ. ಅದಕ್ಕೆ ಅಂತ ಹೇಳ್ತಾರೆ, ನಂಗೆ ಎಷ್ಟು ನೆನಪಿಲ್ಲ. ಬಿಟ್ಟರೆ ನಿಮ್ಗೆ ಇಲ್ಲಿ XUV 500 ಬ್ಯಾಡ್ಜಿಂಗ್ ತೋರುತ್ತೆ. ಮಹೇಂದ್ರ ಅದು ಓಲ್ಡ್ ಲೋಗೋ ಇದೆ, ನ್ಯೂ ಲೋಗೋ ಬೇರೆ ಥರ ಇತ್ತು. ಈ ಗಾಡಿ ಫುಲ್ ಲೋಡ್ ಆಗಿ ರೆಡಿ ಆಯಿತು, ಯಾಕಂದರೆ HSRP ಸಮೇತ ಆಯಿತು. ನಮ್ಮದು ಆಯಿಲ್ಲ ಮಾರ್ಕೀಗ. ಇದು ಆಗಲೇ ನಮ್ಮ ಗಾಡಿ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಲ್ಲ ನಮ್ಮ ಗಾಡಿ ನಿಮಗೆ ತೋರಿಸಿ ಹೇಳಲ್ಲ, ಹಾಗೆ ಇದು ಒಂದು ಇರಲಿ ನೋಡ್ಕೊಳ್ಳಿ ಅಷ್ಟೇ. ಗಾಡಿಗೆ ಅದು ಬಿಟ್ಟರೆ ಈಚೆ ಸೈಡಾಗಿ ನಿಮಗೆ ಅಂತ ತೋರಿಸುವಂಥದ್ದು ಇಲ್ಲ. ಬನ್ನಿ ನಿಮಗೆ ಒಳಗೆ ತೋರಿಸ್ತೇನೆ ನಾನು. ಇದು XUV ಇದು ಬೀಗ. ಒಳಗೆ ಬಂದರೆ ಮ್ಯಾಟ್ ಗೀಟ್ ಎಲ್ಲ ಕಂಕೋಯ್ಬೇಡಿ, ನಾಚಾರ ಆಯ್ತು. ಮೇಲಿಂದ ತೋರಿಸ್ತೇನೆ ನಿಮಗೆ. ಕೀ ಹಾಕಿ ತೋರಿಸ್ತೆ ತಡೀನಿ. ಕೀ ಹಾಕಿದ ತಕ್ಷಣ ನಿಮ್ಗೆ ಇಲ್ಲಿ ಕಾಣಿ ಹಿಂಗೆ ಡ್ಯಾಶ್ ಹಿಂಗಿತ್ತು ಇದರದ್ದು. ಕಡೆಕಿಲ್ಲೇ ನಿಮ್ಮ ಲಾಸ್ಟ್ ಯಾವುದೋ ಒಂದು ವೀಡಿಯೋದ ತೋರಿಸೋದು ನೆನಪಿತ್ತು ನನಗೆ. ಕೆಟ್ಟದನ್ನು ಕಾಮ್ಕಾಗ, ಕೆಟ್ಟದ್ದು ಮಾತಾಡೋಕಾಗ, ಕೆಟ್ಟದನ್ನು ಕೇಮ್ಕಾಗ, ಕೆಟ್ಟದನ್ನು ಆಲಿಸೋಕಾಗ ನೋಡಿ. ಇಲ್ಲ ಆದಿ ಹೋಗಿದ್ದು ಸ್ಟಿಕ್ಕರ್ ಅಲ್ಲ ಸಾರಿ, ಇದು ಹ್ಯಾಂಗಿಂಗು. ಆಮೇಲೆ ಅಲ್ಲೊಂದು ಸೆಂಟೆನ್ ಇಟ್ಟಿತ್ತು, ಇಲ್ಲೊಂದು ಆದಿ ಯೋಗಿ ಮತ್ತು ಇಟ್ಟಿತ್ತು. ಅದು ಬಿಟ್ಟರೆ ಕಾಣಿ ಇಲ್ಲಿ ಮೇಲೆ ಎಕ್ಸ್ಟ್ರಾ ಇದೆಂತ, ಇದು ಲೈಟ್ಸು ನಿಮಗೆ. ಇಲ್ಲೇ ನಿಮಗೆ ಸನ್ಗ್ಲಾಸು ಅಲ್ಲ ಸಾರಿ, ಇದು ಮಿರರು, ಎಕ್ಸ್ಟ್ರಾ ಒಂದು ಮಿರರ್ ಸಿಕ್ಕುತ್ತೆ. ಅದ್ರ ಕೆಳಗಡೆ ಬಂದು ನಿಮ್ಗೆ ಇಲ್ಲೇ ಇದು ಕನ್ನಡಕ ಲೈಟ್ ಕಮ್ಗೆ ಸಣ್ಣ ಗ್ಲಾಸ್ ಹೋಲ್ಡರು, ಇಲ್ಲಿ ಡಾಕ್ಯುಮೆಂಟಲ್ ಲೈಟ್ ಕಮ್ಗೆ ಸಿಕ್ಕತ್ತು. ಅದು ಬಿಟ್ಟರೆ ನಿಮ್ಗೆ ಇಲ್ಲೇ ಇದರಲ್ಲಿ ಮತ್ತೊಂದು ಹೇಳ್ಕೊಂಡು ಹೇಳಿದ್ರೆ, ಗೇರ್ ಕಾಣಿ 6 ಸ್ಪೀಡ್ ಇದು, 6 ಸ್ಪೀಡ್ ಗೇರ್ ಬಾಕ್ಸ್ ಇದು ಇಪ್ಪದು. ಕಡೆಗೆ ಮತ್ತೊಂದು ಅಂತ ಹೇಳಿದ್ರೆ 4x4 ಹೇಳಲ್ಲ ನಾನು. ಇದೆ ಆಲ್ ವೀಲ್ ಡ್ರೈವ್ AWD ಲಾಕ್ ಅನ್ನು ಹೇಳಿತ್ತಲ್ಲ, ಇದು ಲಾಕ್ ಆಗಿರುತ್ತೆ. ಈಗ ಅನ್ಲಾಕ್ ಆಯಿತು. ಇದು ಲಾಕ್ ಮಾಡಿಟ್ರೆ ನಮಗೆ 2 ವೀಲ್ ಡ್ರೈವಲ್ಲಿ ಮಾತ್ರ ಇರುತ್ತೆ. ಅದನ್ನು ಹತ್ರ ರೆಡ್ ಲೈಟ್ ಆನ್ ಹತ್ಕಣಿ. ಈಗ ಅನ್ಲಾಕ್ ಆಯಿತು. ಈಗ ಅನ್ನತ್ತು ಇಲ್ಲಿ ನೋಡಿ, ಇದರಲ್ಲಿ ನ್ಯಾವಿಗೇಷನ್ ಎಲ್ಲ ಇತ್ತು. ಇದಕ್ಕೆ ಒಂದು 18,000 ರೂಪಾಯಿ ಖರ್ಚು ಮಾಡಿ, ಕಾಪಿರೈಟ್ ಸ್ಪೀಡ್ ಬರುತ್ತೆ, ಇದಕ್ಕೆ ಸಾಂಗ್ ಆಫ್ ಮಾಡುತ್ತೆ. ಒಂದು 18,000 ರೂಪಾಯಿ ಖರ್ಚು ಮಾಡಿ ಹಾಕಿತ್ತು ಇದಕ್ಕೆ. ಆ್ಯಪ್ ಪ್ಲೇ ಮತ್ತು ಆ್ಯಂಡ್ರಾಯ್ಡ್ ಎಂಥದ್ದು ಅದೆಲ್ಲ ಪ್ಲೇ ಎಲ್ಲದೂ ಇದಕ್ಕೆ ಇದಾಗ್ತದೆ ಅಂತ ಸಪೋರ್ಟ್ ಆಗ್ತಾ. ಕಡೆಗೆ ಇಲ್ಲಿ ಕಾಣಿ ಇದೊಂಥರ ಲೈಟ್ ಫ್ರಿಜ್ ಒಳಗೆ ನಾವೆಲ್ಲ ಹಾಕಿತ್ತು ಅಂತಲ್ಲ, ಇಲ್ಲಿ ಕೋಲ್ಡ್ ಅಂತಾರೆ ಹಾಕಿಟ್ರೆ ಕೋಲ್ಡ್ ಆಗಿ ಹಂಗೆ ಇರುತ್ತೆ. ಕಡಿಕೆ ಯಾವ್ದ್ರಲ್ಲಿ ಇದ್ರಲ್ಲ ಒಂದು ಸ್ಟೆಪ್ ಈಗ ಇಲ್ಲಿ ಮತ್ತೊಂದು ಸ್ಟೆಪ್ ಇತ್ತು, ಇದರಲ್ಲೇ ಎಂತೆಲ್ಲ ಇಟ್ಟಿತ್ತು. ಕಡಿಕೆ ಇಲ್ಲಿ ಕಾಣಿ ಒಂದು ಗೊಂಬೆ ಇತ್ತು. ನಂದ್ರಾಗ ಒಂದು ಗೊಂಬೆ ಇದ್ದಿತ್ತು, ಎಲ್ಲಿತ್ತು ನನಗೆ ಗೊತ್ತಿಲ್ಲಪ್ಪ. ಈಗ ನಂದು ಕಪ್ಪ ಬೆಳಿ ಗೊಂಬೆ ಇದ್ದಿತ್ತು. ಗೊಂಬೆ ಒಂದು ಇಟ್ಕೊಂಡಿರುತ್ತೆ. ಕಡಿಗೆ ನಿಮಗೆ ಬ್ಯಾಕ್ ಸೈಡ್ ಬೂಟ್ ಸ್ಪೇಸ್ ತೋರಿಸ್ತೇವೆ ತಡೀನಿ. ಕೀ ತೆಗ್ಬಿಡ್ತೆ.
ಹಿಂಬದಿ ಮಾತ್ರ ತುಂಬ ಜಾಗ ಇತ್ತು ಅಂತಕಂದ್ರೆ ಹೇಳ್ರಿ ಕಣೆ. ನಾನು ಎಷ್ಟು ಉದ್ದ ಇದ್ದೆ ಅನ್ಕ ನಿಮ್ಗೆ ಗೊತ್ತಿತ್ತು. ಆಲ್ಮೋಸ್ಟ್ ಒಂದು 5'7" ಇದ್ದೆ ನಾನು. ನನಗಿಂತ ನನಗೆ ಜಾರ್ಕೋ ಹಾರು ಇಲ್ಲಿವರೆಗೆ ಹೋಗ್ತೇನೆ. ಇಷ್ಟು ಗ್ಯಾಪ್ ಇತ್ತು. ಇದೆಲ್ಲ ಎಕ್ಸ್ಟ್ರಾ ಹಾಕ್ಸೋದು ನಾವು ಎಂತಂದ್ರೆ ಹೇಳ್ರೆ ಈ ಬಕೆಟ್ ಕವರ್ಸ್ ಇಲ್ಲಿ ಬಾಟ್ಲಿ ಇಟ್ಕೊಂಬಕ್ಕೆ ಇದು ಇಟ್ಕೊಂಬಕಲ್ಲ. ಇಲ್ಲಿ ಅಡ್ಜಸ್ಟ್ಮೆಂಟ್ ಇಟ್ಕೊಂಡು ತೈ ಸಪೋರ್ಟ್ಸೇ ಅಂತ ಇದೆ. ಇಲ್ಲಿ ಬೆನ್ನಿಗೆ ಕಡೆ ಕಲ್ಲು ಸಪೋರ್ಟ್ ಆಗ್ತಿದೆ ನಾನು ತಿರ್ಸ್ದಂಗೆ. ಆಮೇಲೆ ಇದೆಲ್ಲ ರೆಡ್ ಇದ್ಕಣಿ ಒಳಗೆಲ್ಲ ಲೈಟ್ಸ್ ಬರುತ್ತೆ. ಇಲ್ಲೆಲ್ಲ ಅಡಿಗೆಲ್ಲ ರೆಡ್ ಲೈಟ್. ಇದು ಬಿಟ್ಟರೆ ಈ ಗಾಡಿನ ಫುಲ್ ಕಂಪ್ಲೀಟ್ ಆಗಿ ನಾವು ಬೆಡ್ನ ಇದು ಮಾಡ್ಲಕ್ಕೆ ಬ್ಯಾಕ್ ಸೀಟು ಕಾಣಿ. ಬ್ಯಾಕಿಗೂ ಒಳ್ಳೆ ನಮಗೆ ಇದಿತ್ತು ಅಂತಂದರೆ ಬೂಟ್ ಸ್ಪೇಸ್ ಇತ್ತು. 4 ಇನ್ಬಿಲ್ಟ್ ಸ್ಪೀಕರ್ ಎಲ್ಲಿತ್ತ ಇಲ್ಲಿತ್ತು. ಇದ್ರದ್ದು ಸೌಂಡ್ ಹಂಗೆ ಒಳ್ಳೆ ಇತ್ತು. ಬಟ್ ನಾವು ನಿಮ್ಗೆ ತೋರ್ಸೋಂಗಿಲ್ಲ, ಅದಕ್ಕೆ ತೋರ್ಸೋಕ್ಕಾಗ್ತಿಲ್ಲ. ಅಂತಕಂದ್ರೆ ಯೂಟ್ಯೂಬ್ ಗೈಡ್ಲೈನ್ಸ್ನ ನಾವು ಮೀರಿ ಹೋಗ್ತಿಲ್ಲ. ಅದು ಬಿಟ್ಟರೆ ನಿಮ್ಗೆ ಹೆಡ್ಲೈಟ್ ತೋರಿಸ್ತೇವೆ ನಿಮಿಷ ತಡೀನಿ. ಹೆಡ್ಲೈಟ್ ಕಾಣಿ. ಫ್ಲಾಶರ್ಸ್ ಹಾಕಿ 1.5 ವರ್ಷ ಆಯ್ತೇನೋ. ಅವ್ರು ಒಳ್ಳೆ ಇತ್ತು ಫೋಕಸ್. ಇಲ್ಲಿ ಕಣಿ ಎಲೋಜಿನ್ ವೈಟ್ ಈಗ ಕಣಿ ವೈಟ್ ಲೈಟ್. ಹೈ ಬೀಮಿಗೆ ಹಾಕಿ ಇಟ್ಟದ್ದು. ಎದ್ರಿನ 10-20 ಯಾರು ಕೊಟ್ಟರು ಲೈಟ್. ಈ ಲೈಟ್ ಕೊಟ್ಟಿರ್ತಲ್ಲ ಯಾರು ಅಲ್ಲೇ ನಿಂತ್ಕೊಂತಾರೆ. ಮತ್ತು ಮೂವ್ ಆಗ್ತಿಲ್ಲ ಗಾಡಿ. ಅಷ್ಟು ಒಳ್ಳೆ ಇತ್ತು ಮಾತ್ರ ಲೈಟ್. ಸೈಡ್ ವ್ಯೂವಿನ ಹಿಂಗೆ ತೋರುತ್ತೆ. ಹೆವಿ ಸೈಜ್ ಗಾಡಿ ಮಾತ್ರ XUV 500. ನಿಮ್ಗೆ ಗೊತ್ತಿತ್ತು ಇದ್ರ ಬಗ್ಗೆ ನಾನು ಹೇಳೋದೇ ಬೇಡ. ರಸ್ತೆ ಮೇಲೆ ಹೋತಿದ್ರೆ ಎಲ್ಲರೂ ಈ ಗಾಡಿನೇ ಕಾಂಬಾರು. ನಮ್ಮ ಗಾಡಿ ಎಲ್ಲ ಲೆಕ್ಕಕ್ಕಿಲ್ಲ. ಅದಕ್ಕೆ ನಾವು ನಮ್ಮನೆ ಲುಕ್ ಮಾಡಿ ಇಟ್ಟಿದ್ದೆ ಆ ಗಾಡಿನ. ಎಲ್ಲರೂ ನಮ್ಮ ಗಾಡಿನೇ ಕಾಣ್ಕನಳಿ. ಈ ಗಾಡಿನೂ ಅಷ್ಟೇ ಕಂಪ್ಲೀಟ್ ಮಾಡಿಫಿಕೇಶನ್ಸ್ ಎಲ್ಲ ನಾನೇ ಮಾಡಿಸೋದು. ಇದಕ್ಕೆ ಇನ್ನು ಇದಕ್ಕೆ ಮೇಲೆಲ್ಲ ಎಂತ ಹಾಕೋಕಿತ್ತ ಮೇಲೆಲ್ಲ ಟಾಪ್ ರ್ಯಾಕ್ ಎಲ್ಲ ಹಾಕೋಕಿತ್ತು. ಇದಕ್ಕೂ ಹಾಕೋಕಿತ್ತು, ನನ್ನ ಗಾಡಿಗೂ ಹಾಕೋಕಿತ್ತು. ಟಾಪ್ ರ್ಯಾಕ್ ಹಾಕಿ ಬ್ರೂಫ್ ರ್ಯಾಕ್ ಹಾಕೋಕಿತ್ತು. ಅದು ಗೊತ್ತಿತ್ತು ನಿಮ್ಗೆ. ಒಂಥರ ಇಷ್ಟು ದೊಡ್ಡ ಒಂದು ಇದು ಬರುತ್ತಲ್ಲ ಹಂಗೆ ಅದನ್ನು ಹಾಕೋಕಿತ್ತು. ಅದಕ್ಕೆ ನಿಮ್ಗೆ ಎಂತ ಹೇಳ್ರಿ ಈ ಗಾಡಿ ನಾವು ಓಡಿಸಿ ನಿಮ್ಗೆ ಒಂದು ರಿವ್ಯೂ ಮಾಡ್ತೇವೆ ಸಣ್ಣದಾಗಿ. ಜಾಸ್ತಿ ದೂರ ಎಲ್ಲ ಓಡಿಸೋಕಾತಿಲ್ಲ, ಒಂದು ಸ್ವಲ್ಪ ದೂರ ಇಲ್ಲೇ ಸ್ಟಾರ್ಟ್ ಆಯ್ತು. ಇಂಜಿನ್ ಸ್ಟಾರ್ಟ್ ಆಗಿರೋ ನಿಮ್ಗೆ ಗೊತ್ತಾಯ್ತು. ಮಹೇಂದ್ರ ಫೀಲ್ ಬರುತ್ತೆ. ಗೇರೆಲ್ಲ ಹಂಗೆ ಅಲ್ಲಾಡೋದಿಲ್ಲ. ಟೊಯೋಟಾ ಕಣಗೆ ಗಡ್ ಅಂದೇಳಿ ಅಲ್ಲಾಡೋದಿಲ್ಲ. ಬಟ್ ಒಂದು ಸ್ಮೂತಾಗಿ ಫೀಲ್ ಆಗುತ್ತೆ. ಸಣ್ಣ ಹೊಂಡ ಕಡಿಕೆ ಹಂಪಲ್ಲ ಸುಮಾರಿಗೆ ಇದಕ್ಕೆ ಲೆಕ್ಕ ಅಲ್ಲ, ತಾಗೋದಿಲ್ಲ, ಯಾವುದು ತಾಗೋದಿಲ್ಲ. ಅದಕ್ಕೆ ಗಾಡಿ ಹಂಗಿತ್ತು. ಆ ಹೊಂಡ ಹಂಪು ಎಲ್ಲದು ಆರಿಸ್ಕೊಂಡು ಅವರು ಡಗ್ ಅಂತ ಎರಡು ಫೀಲ್ ಆತಷ್ಟೇ. ಮತ್ತು ಹಿಂಗೆ ಎತ್ತಿ ಆರಿಸೋದು ಹಂಗಲ್ಲ ಎಂಥದ್ದು ಫೀಲ್ ಆಗ್ತಿಲ್ಲ ಇದ್ರಾಗೆ. ಮಕ್ಕಳೆಲ್ಲ ಬಂದ ಕಣೆ, ಮಕ್ಕಳೆಲ್ಲ ಕಂತಿದ್ದು ರಿವ್ಯೂ ಮಾಡ್ತಿದ್ರು ಅಂತ. ಕಣೆ ಇದು ಸುಮಾರು ಹೊಂಡ ಎಲ್ಲ ಇತ್ತು ರೋಡಲ್ಲಿ. ಇದನ್ನು ದಾರಿ ಹಿಂಗೆಲ್ಲ ಇತ್ತು. ಅದು ಎಂಥದ್ದು ಫೀಲ್ ಆಗ್ತಿಲ್ಲ ನಮಗೆ. ಅಷ್ಟು ಲೈಕ್ ಮಾಡಿ ಬಂದಿತ್ತು. ಕಟ್ಟು ಅಷ್ಟೇ, ಹೇಳೋಷ್ಟೇನು ದೊಡ್ಡ ಗಾಡಿ ಯಾರು ಹೇಳೋಷ್ಟೇನು ಲಾಂಗ್ ಕಟ್ಟಬೇಕನ್ನೋದಿಲ್ಲ. ಓಡಿಸಿದೆ ಗಾಡಿ, ಕಂಫರ್ಟ್ ಇತ್ತು. ನಾನು ಇದು ಫಸ್ಟ್ ಟೈಮ್ ಓಡ್ತಿರೋದಲ್ಲ, ಸುಮಾರು ಸಾರಿ ಓಡಿಸಿದೆ ಗಾಡಿನ. ಅದಕ್ಕೋಸ್ಕರ ಹೇಳ್ತಿದ್ದೆ. ಮತ್ತು ಓಡಿಸಿ ಈ ಬೇಕಂದೇಳಿ ಸ್ಕ್ರಿಪ್ಟೆಡ್ ಕಣಂಗೆ ನಂಗೆ ಮಾಡೋಕೆ ಗೊತ್ತಿಲ್ಲ. ಅದಕ್ಕೆ ಡೈರೆಕ್ಟಾಗಿ ಹೆಂಗಿತ್ತು ಹಂಗೆ ಹೇಳಿದೆ ಗಾಡಿ. ಮತ್ತು ಮೇಯ್ನ್ ಇನ್ನೊಂದು ಹೇಳ್ತೀನಿ, ಇದ್ರಲ್ಲಿ ನಿಮ್ಗೆ ಬಪ್ಪದು 6-8 ಏರ್ ಬ್ಯಾಗ್ ಬರುತ್ತೆ. 8 ಏರ್ ಬ್ಯಾಗ್ ಬರುತ್ತೆ ಈ ಗಾಡಿಯಲ್ಲಿ. 1 2 3 4 5 6 7 8 ಬದದ್ದು. ಒಟ್ಟು 8 ಏರ್ ಬ್ಯಾಗ್ ಬರುತ್ತೆ. ಇನ್ನೊಂದು ಏರ್ ಬ್ಯಾಗ್. ಮತ್ತು ಇದೆಲ್ಲ ನಿಮಗೆ ನನ್ನ ಗಾಡಿಯಲ್ಲಿ ಇದೆಲ್ಲ ಇದ್ದರೆ ಒಳ್ಳೆ ಯೂಸ್ ಆಗುತ್ತೆ. ಯಾಕಂದರೆ ಮ್ಯೂಟ್ ಮಾಡೋದು, ವಾಲ್ಯೂಮ್ ಅಪ್ ಮಾಡೋದು, ಕಾಲ್ ರಿಸೀವ್ ಮಾಡೋದು, ಕ್ರೂಸ್ ಕಂಟ್ರೋಲ್ ಬಗ್ಗೆ ಹೇಳಿಲ್ಲ. ಇದು ಕ್ರೂಸ್ ಕಂಟ್ರೋಲ್ ಇತ್ತು. ಕ್ರೂಸ್ ಕಂಟ್ರೋಲ್ ಅಂದೇಳಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿತ್ತು. ಯಾರೇ ಹೊಸ್ತಾ ಇದನ್ನು ಕೇಂತಿಪ್ಪರಿಗೆ ಮಾತ್ರ ಇದ್ರ ಬಗ್ಗೆ ಗೊತ್ತಿಲ್ಲ. ಕ್ರೂಸ್ ಕಂಟ್ರೋಲ್ ಅಂದೇಳಿ ಹೇಳ್ರೆ ಎಂತಂದೇಳಿ ಹೇಳ್ರೆ ಮೇನ್ ನಾವೀಗ ಒಂದು ಫ್ಯಾನ್ಸ್ ಕ್ರೂಸ್ ಕಂಟ್ರೋಲ್ ಅಂದೇಳಿ ಹೇಳ್ರೆ ಎಂತಂದೇಳಿ ಹೇಳ್ರೆ ನಾವೀಗ ಒಂದು ಹೈವೇದಲ್ಲಿ ಸ್ಟ್ರೆಚ್ ಆಗ್ತಿರುತ್ತೆ. ಈಗ ಹಾಸನ ಹೈವೇದಲ್ಲ ತಗೊಂಡ್ರೆ ಎಕ್ಸ್ಲೇಟರ್ ಹಿಡ್ಕೊಂಡು ಕೂಕಣಕ್ಕೆ ಅದ್ರ ಬದಲಿ ಅಂತ ಮಾಡಿದ್ರೆ ಹೇಳಿದ್ರೆ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿ ಸ್ಪೀಡ್ ಸೆಟ್ ಮಾಡಿ ಇಟ್ಟರೆ ಸರಿ. ನಮಗೆ ಸ್ಟೇರಿಂಗ್ ಮಾತ್ರ, ಇಲ್ಲಿ ಕೆಳಗೆ ಏನೂ ಮಾಡೋದು ಬೇಡ. ಎಕ್ಸ್ಲೇಟರ್ ನಾವು ಕೊಡೋದೇ ಬೇಡ, ಆಟೋಮೆಟಿಕ್ ಗಾಡಿ ನಾವತ್ತಿರುತ್ತೆ. ಅದನ್ನು ಕ್ರೂಸ್ ಕಂಟ್ರೋಲ್ ಅನ್ನೋಳಿ ಹೇಳ್ತಾರೆ. ಹಾಂ ಮಾಡ್ಲಕ್ಕೆ ಬನ್ನಿ ಹೊರಗಪ್ಪ ಸಖಿ ಅಂತ ಒಳಗೆ. ಹಲೋ ಸಿರಿ. ಹಾಂ ಇಲ್ಲೇ ಕಾಣಿ, ಇದು ರಿಸೀವ್ ಮಾಡ್ರೆ ಆಯ್ತು. ಸಿರಿ ಕನೆಕ್ಟ್ ಆಗುತ್ತೆ, ಅಲೆಕ್ಸನು ಕನೆಕ್ಟ್ ಆಗುತ್ತೆ.
ಇವನು ತೋರಿಸಿ, ನಮ್ಮ ಬಿಗ್ಗೆಸ್ಟ್ ಸಪೋರ್ಟರ್ ಇವರು. ಯಾವ ವೀಡಿಯೋ ಹಾಕಿದ್ರು ಮನೆ ಹತ್ರ ಬರ್ತಾ, ಸೀದಾ ಮನೆ ಹತ್ರ ಬಂದ್ಕೊಂಡು ಇವತ್ತು ಆ ವೀಡಿಯೋ ಹಾಕಿರಲ್ಲ ಹಂಗೆ ನಿಮ್ಮ ಕೈಲಿ ಮಾತಾಡ್ತಿರ್ತಾ. ಹೆಸರಂತದಿಂದ ಹಾಂ, ಇನ್ಸ್ಟಾಗ್ರಾಮಗೂ ಸಪೋರ್ಟ್ ಮಾಡ್ತಾ ಒಳ್ಳೆ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಕಡೆಗೆ ಎಕ್ಸಿಬಿಷನ್ ನಾನು ಕಂಪ್ಲೀಟ್ ರಿವ್ಯೂ ಮಾಡಿದೆ. ಹೆಸರೆಲ್ಲ ಇದಕ್ಕೆ ಹಿಂಗೆ ಹೆಸರೆಲ್ಲ ಇದ್ರೇ ಚಂದ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಅಷ್ಟೇ ನಿಮಗೆ ಚೆನ್ನಾಗಿ ಬೇಸ್ ಆಯಿತು. ರಿವ್ಯೂ ಮಾಡಿ ತೋರಿಸಿದೆ. ಈ ವಿಡಿಯೋನೂ ಅಷ್ಟೇ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಇತ್ತು ಅನ್ನೋದು ಹೇಳಿದ್ರೆ ಮಾತ್ರ ಇನ್ನೊಬ್ರಿಗೆ ಶೇರ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಸಿ, ಇನ್ನೊಂದು 4 ಜನರ ಹತ್ರ ನಿಮ್ಮ ಫ್ರೆಂಡ್ಸಿಗೆ ಹಿಂಗೆ ಕಳಿಸಿ ಶೇರ್ ಮಾಡಿ. ಪುನಃ ಕನ್ನಡದಾಗ ಹಿಂಗೆ ಮಾಡ್ತಿದ್ರು ಅನ್ನೋದು ಹೇಳಿ ಫಾಲೋ ಮಾಡ್ತಾರೆ ಅವರೇ. ಹಂಗೆ ಈ ವಿಡಿಯೋ ಸ್ವಲ್ಪ ಜಾಸ್ತಿ ಶೇರ್ ಆಗಲಿ. ಕಾರಿಂದು ಎಲ್ಲ ರಿವ್ಯೂ ಮಾಡ್ತಿರೋದು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೆ. ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗ್ತೆ. ಅಲ್ಲಿವರೆಗೂ ಅಲ್ಲಿ ತೋರಿಸ್ತಿದ್ದೆ, ಇಲ್ಲಿ ತೋರಿಸ್ತೆ, ಅಲ್ಲಿ ತೋರಿಸ್ತೆ. ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.